ಇಲ್ಲಿ ಅಂಬೇಡ್ಕರ್ ಭವನ ಜೀರ್ಣೋದ್ಧಾರ ಮಾಡಿರೋದಾಗಿರ್ಬೋದು, ಮತ್ತೆ ಅಲ್ಲಿ ಅಂಬೇಡ್ಕರ್ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ನಮ್ಮ ಅಧ್ಯಕ್ಷರ ಪಾಲು ಬಹಳಷ್ಟು ಇದೆ ಅಂತ ಹೇಳ್ಬೋದು, ಶ್ರಮ ಬಹಳಷ್ಟು ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂತಂದರೆ ಅದನ್ನು ಮಾಡೋದಕ್ಕೆ ಸುಮ್ಮನೆ ಆಗೋದಿಲ್ಲ. ಸುಮಾರು 25 ಲಕ್ಷಗಳ ವೆಚ್ಚ ಆಗಿದೆ. ಆ ವೆಚ್ಚವನ್ನೆಲ್ಲ ಭರಿಸೋದಕ್ಕೆ ಅವ್ರು ಯಾರನ್ನೂ ಕೇಳಿಲ್ಲ. ಅಂದರೆ ನಮ್ಮ ಹತ್ರನೂ ಕೂಡ ಏನೂ ಅವರು ಡೊನೇಟ್ ಮಾಡಿಸ್ಕೊಳ್ಳಿಲ್ಲ. ಅವರು CSR ಅನುದಾನವನ್ನು ಮತ್ತು ಅವ್ರ ಕೈಯಿಂದ ಹಾಕಿ ಮತ್ತು ಪಂಚಾಯಿತಿಯಿಂದ ಅಷ್ಟು ಅಲ್ಪ ಸ್ವಲ್ಪ ಅನುದಾನ ಸಿಕ್ಕಿರ್ಬೋದು. ಅದನ್ನು ಬಿಟ್ಟರೆ ಬಹುಪಾಲು ಶ್ರಮವನ್ನು ಹಾಕಿ ಆ ಒಂದು ಅಂದರೆ ನಮ್ಮ ತಾಲೂಕಿನಲ್ಲೇ, ನಮ್ಮ ಜಿಲ್ಲೆಯಲ್ಲೇ ಮಾದರಿಯಾಗಿರ್ತಕ್ಕಂಥ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಿಜಕ್ಕೂ ಅದನ್ನು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಾಲದು ಅಂತ ಹೇಳ್ಬೋದು. ಈ ಒಂದು ವಿಷಯದಲ್ಲಿ ಕಾಂತಣ್ಣವ್ರಿಗೆ ಈ ಮೂಲಕ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಮತ್ತು ನಮ್ಮ ವಸತಿ ಯೋಜನೆ ಅಡಿಯಲ್ಲಿ ಸ್ಲಮ್ ಬೋರ್ಡ್ ನಿರ್ಮಾಣವನ್ನು ಮಾಡೋದ್ರಲ್ಲಿ ನಮ್ಮ ಶಾಸಕರದ್ದು ಶ್ರಮ ಬಹುಪಾಲಿದೆ. 120 ಮನೆಗಳು ಆಗ್ತಾ ಇದ್ದಾವೆ. ಮತ್ತು ನಮ್ಮೂರಿನಲ್ಲಿ ಎಷ್ಟೋ ಜನ ವಸತಿ ಇಲ್ಲದೆ ಇರ್ತಕ್ಕಂಥ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಕೇಳ್ತಾ ಇದ್ರು, ನಮಗೆ ಮನೆ ಇಲ್ಲ, ಜಾಗ ಇಲ್ಲ ಅಂತ ಕೇಳ್ತಿದ್ರು. ಅದಕ್ಕೆ ಒಂದು ಉತ್ತಮವಾದಂತಹ ಒಂದು ಅವಕಾಶವನ್ನು ಸೃಷ್ಟಿಸಿಕೊಟ್ಟಂತಹ ನಮ್ಮ ಶ್ರೀಯುತ ಸನ್ಮಾನ್ಯ ಶರತ್ ಬಚ್ಚೇಗೌಡರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿ ನಮ್ಮ ಗುಂಟೋಪು ಜಾಗ ಏನಿತ್ತು, ಸುಮಾರು 3 ಎಕರೆ ಜಾಗ ಇತ್ತದು. ಇವತ್ತು 20 ಕೋಟಿ ರೂಪಾಯಿ ಆಸ್ತಿ, ಅದು ಸರ್ಕಾರಿ ಆಸ್ತಿ. ಅದು ಸಂಪೂರ್ಣವಾಗಿ ಒತ್ತುವರಿಯಾಗಿತ್ತು. ನಮ್ಮದೊಂದು ಬೋರ್ವೆಲ್ ಇತ್ತಷ್ಟೇ, ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಕೂಡ ಒತ್ತುವರಿಯಾಗಿತ್ತು. ಆ ಒತ್ತುವರಿಯಾಗಿದ್ದಂತಹ ಜಾಗವನ್ನು ತೆರವುಗೊಳಿಸಿ ನಾವು ಇವತ್ತು ಕಾಂಪೌಂಡ್ ವ್ಯವಸ್ಥೆಯನ್ನು, ಮೆಶ್ ಕಾಂಪೌಂಡನ್ನು ಮಾಡಿ ಅದರಲ್ಲಿ ಇವಾಗ ಒಂದು ಉದ್ಯಾನವನದ ರೀತಿಯಲ್ಲಿ ಮಾಡ್ತಾ ಇದ್ವಿ. ಮರಗಳನ್ನು ಉಣ್ತೀವಿ ಸುತ್ತ ಕೂಡ. ಮತ್ತು ಒಂದು ಮೆಶ್ ಕಾಂಪೌಂಡನ್ನು ಹಾಕಿದ್ದೀವಿ. ಅದರ ಜೊತೆಗೆ ಇವಾಗ ಒಂದು ಕ್ರೀಡಾಂಗಣದ ರೀತಿಯಲ್ಲಿ ಅದನ್ನು ಅಭಿವೃದ್ಧಿ ಮಾಡಿದ್ದೀವಿ. ಮತ್ತು ಇನ್ನು ಮುಂದಿನ ದಿನದಲ್ಲಿ ಒಂದು ವಾಕಿಂಗ್ ಟ್ರ್ಯಾಕನ್ನು ಮಾಡಿ ಅಲ್ಲಿ ಒಂದು ಶೌಚಾಲಯ ವ್ಯವಸ್ಥೆಯನ್ನು ಮಾಡಿ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಆಶಾವಾದ ಇದೆ. ಅದಕ್ಕೆ ನಮ್ಮ ಶಾಸಕರು ಕೂಡ ಸಹಕಾರವನ್ನು ಕೊಟ್ಟು ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕೆ ಶಾಸಕರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ನಾನು ಹೇಳಬೇಕು. ಈ ಹಿಂದೆ ಯಾವತ್ತೂ ಕೂಡ ಇಲ್ಲಿ ಸಮೇತನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಆಗಿದ್ದಂತಹ ಸದಸ್ಯರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಯಾರೂ ಮಾಡಿರಲಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ಮಾದರಿಯಾಗಿ ಇವತ್ತು ನಮ್ಮ ಕಾಂತರಾಜಣ್ಣವರು ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅದು ಕೂಡ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿದೆ. ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರಸಾದ್ ಸರು ಇದಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಸಂಪೂರ್ಣ ತೃಪ್ತಿ ತಂದು ಕೊಟ್ಟಿದೆ. ತುಂಬ ಸಂತೋಷ ಆಗಿದೆ ಅಂತ ಈ ಮೂಲಕ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.